ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ಯೇಸುವಿನ ನಾಮದಲ್ಲಿ ಆಹ್ವಾನ ಮಾಡ್ತಾ ಇದ್ದೇನೆ. ರೆಹಬೋತ್ ಮಿನಿಸ್ಟ್ರಿ ಒಂದು ಸೇವೆಗೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಕರೆದಿದ್ದಾನೆ. ಅದಕ್ಕಾಗಿ ದೇವರು ಈ ಒಂದು ಸುಸಮಯವನ್ನು ಇವತ್ತಿನ ದಿವಸ ನಮಗೆ ಕೊಟ್ಟದಕ್ಕಾಗಿ ದೇವರು ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಆತನ ವಾಕ್ಯಗಳನ್ನು ಕೇಳೋಣ, ಆತನೊಟ್ಟಿಗೆ ನಾವು ಸೇರಿ ಆರಾಧಿಸೋಣ. ನಮ್ಮೊಟ್ಟಿಗೆ ನೀವು ಸೇರಿ ದೇವರನ್ನು ಆರಾಧಿಸಿರಿ ಪ್ರಿಯರೇ. ಯಾಕಂದರೆ ದೇವರು ಒಳ್ಳೆಯವರು, ಆತನ ಕೃಪೆ ಅಪಾರವಾಗಿದೆ ಪ್ರಿಯರೇ. ನಾವು ಉಳಿದಿರೋದು ಆತನ ಕೃಪೆಯಾಗಿದೆ, ನಾವು ಜೀವಿಸ್ತಿರುವುದು ಆತನ ಕೃಪೆಯಾಗಿದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನೊಟ್ಟಿಗೆ ಕೂಡಿ ನೀವು ಆರಾಧಿಸಿರಿ ಪ್ರಿಯ ದಿವಸ. ಆತನನ್ನು ಆರಾಧಿಸೋಣ, ಮನ ಬಿಚ್ಚಿ ಆರಾಧಿಸೋಣ. ನಮ್ಮ ದುಃಖವನ್ನು, ನಮ್ಮ ಕೊರತೆಯನ್ನು, ನಮ್ಮ ಚಿಂತೆಯನ್ನು ಎಲ್ಲವನ್ನು ಬದಿಗಿಟ್ಟು ಆತನನ್ನೇ ದೃಷ್ಟಿಸಿ ಆತನ ನೋಡುತ್ತಾ ನಾವು ಆರಾಧಿಸೋಣ ಪ್ರಿಯರೇ. ಆತನನ್ನು ಬಹಳವಾಗಿ ಪ್ರೀತಿಸಿ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಜೊತೆಗಿರ್ತೇನೆ, ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ನಮಗೆ ವಾಗ್ದಾನ ಮಾಡಿದ ದೇವರು ನಮ್ಮೊಟ್ಟಿಗಿದ್ದಾನೆ. ಆತನನ್ನು ಸಂತೋಷದಿಂದ, ಉಲ್ಲಾಸದಿಂದ ಆರಾಧಿಸೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆರಂಭದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆಯೊಟ್ಟಿಗೆ ನಾವು ಆರಾಧಿಸೋಣ. ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ. ನೀನು ಒಳ್ಳೆಯವನು ರಾಜ, ನಿನ್ನ ಕೃಪೆ ಅಪಾರವಾದದ್ದು ಸ್ವಾಮಿ. ಸ್ವಾಮಿ, ಈ ದಿವಸ ನೀ ನಮಗೆ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿವಸ ನಿನ್ನನ್ನೇ ಕರ್ತನೆ ಕೊಂಡಾಡುವಂತಹ ಕೃಪೆಯನ್ನು ನಮಗೆ ಅನುಗ್ರಹಿಸಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನನ್ನು ಮನಬಿಚ್ಚಿ ಸಂತೋಷದಿಂದ, ಉಲ್ಲಾಸದಿಂದ ನಾವು ಆರಾಧಿಸ್ತೇವೆ ರಾಜ. ನೀನು ಒಳ್ಳೆಯವನು, ನೀನು ಯೋಗ್ಯನು, ಮಾನಕ್ಕೆ ಯೋಗ್ಯನಾಗಿದ್ದಿ, ಮಹಿಮೆಗೆ ಯೋಗ್ಯನಾಗಿದ್ದಿ, ಕೃತಜ್ಞತೆಗೆ ಯೋಗ್ಯನಾಗಿದ್ದಿ. ನೀನೊಬ್ಬನೇ ಸ್ವಾಮಿ. ನಿನಗೆ ಸಲ್ಲಬೇಕಾದ ಗೌರವವನ್ನು ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಿನಗೆ ಸಲ್ಲಿಸುವಂತೆ ಇವತ್ತಿನ ದಿವಸ ನಮ್ಮನ್ನು ಕರ್ತ ನೀನು ಬಲಪಡಿಸು ಸ್ವಾಮಿ. ಇವತ್ತಿನ ದಿವಸ ನನ್ನೊಟ್ಟಿಗೆ ಕೂಡಿ ಸ್ವಾಮಿ ಆರಾಧಿಸುತ್ತಿರುವ ನಿನ್ನ ಮಕ್ಕಳನ್ನು ಬಲಪಡಿಸು, ಅಭಿಷೇಕಿಸು ಸ್ವಾಮಿ. ನೀನು ಎಳೆದು ಬರಬೇಕಾಗಿ ಬೇಡ್ತೇವೆ ರಾಜ. ನಿನ್ನ ಸ್ಪರ್ಶ, ನಿನ್ನ ಹಸ್ತ ಸ್ಪರ್ಶ ನಿನ್ನ ಮಕ್ಕಳ ಮೇಲೆ ಎಳೆದು ಬರಲಿ ರಾಜ. ನೀನು ಮಹಿಮೆ ಹೊಂದಬೇಕು ರಾಜ. ಕರ್ತನೆ, ನಾವು ತಗ್ಗಿಸಲ್ಪಡಬೇಕು, ನೀನು ಹೆಚ್ಚಿಸಲ್ಪಡಬೇಕು. ನಿನ್ನ ನಾಮ ಒಂದೇ ಮಹಿಮೆ ಹೊಂದಬೇಕು ರಾಜ. ಈ ಪ್ರಾರ್ಥನೆ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ನಮ್ಮ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ ನಿಮ್ಮ ಮನೆಗಳಲ್ಲಿ ಎಲ್ಲೆಲ್ಲಿ ನೀವು ಇದ್ದೀರೋ ಅಲ್ಲಿಯೇ ದೇವರನ್ನು ಮಹಿಮೆ ಪಡಿಸ್ರಿ. ಕೈಗಳನ್ನು ಎತ್ತುತ್ತಾ ಚಪ್ಪಾಳೆ ತಟ್ಟುತ್ತಾ ಆತನನ್ನು ಮಹಿಮೆ ಪಡಿಸ್ರಿ. ದೇವರು ನಿಜವಾಗಲೂ ನೀವು ಇದ್ದಲ್ಲೇ ಬಂದು ನಿಮ್ಮನ್ನು ಮುಟ್ಟುವ ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿ, ಘನ, ಮಾನ, ಮಹಿಮೆ ಯೇಸು ರಾಜನಿಗೆ, ನನ್ನ ಹೃದಯದ ದೀಪಗೆ. ಹಲ್ಲೆಲೂಯಾ. ಸ್ತುತಿ, ಘನ, ಮಾನ, ಮಹಿಮೆ ಯೇಸು ರಾಜನಿಗೆ, ನನ್ನ ಹೃದಯದ ದೀಪಗೆ. ಸ್ತುತಿ, ಘನ, ಮಾನ, ಮಹಿಮೆ ಯೇಸು ರಾಜನಿಗೆ, ನನ್ನ ಹೃದಯದ ದೀಪಗೆ. ಸ್ತೋತ್ರ ಮೇಘ ಸ್ತಂಭವೇ, ಸ್ತೋತ್ರ ಅಗ್ನಿ ಸ್ತಂಭವೇ, ಸ್ತೋತ್ರ ಮೇಘ ಸ್ತಂಭವೇ, ಸ್ತೋತ್ರ ಅಗ್ನಿ ಸ್ತಂಭವೇ. ಸ್ತುತಿ, ಘನ, ಮಾನ, ಮಹಿಮೆ ಯೇಸು ರಾಜನಿಗೆ, ನನ್ನ ಹೃದಯದ ದೀಪಗೆ. ಸೆರಾಫಿ ಮಧ್ಯದಲ್ಲಿ, ಕೆರೂಬಿ ಮಧ್ಯದಲ್ಲಿ ವಾಸಿಸುವಾತನೇ, ಸ್ತುತಿ, ಘನ, ಮಹಿಮೆ ನಿನಗೆ. ಇಬ್ಬರು ಮೂವರು ಸೇರಿ ಬರುವ ಸ್ಥಳದಲ್ಲಿ ಆತ್ಮವ ಸುರಿಸುವರು. ಸೆರಾಫಿ ಮಧ್ಯದಲ್ಲಿ, ಕೆರೂಬಿ ಮಧ್ಯದಲ್ಲಿ ವಾಸಿಸುವಾತನೇ, ಸ್ತುತಿ, ಘನ, ಮಹಿಮೆ, ಸ್ತುತಿ, ಘನ, ಮಹಿಮೆ. ಇಬ್ಬರು ಮೂವರು ಸೇರಿ ಬರುವ ಸ್ಥಳದಲ್ಲಿ ಆತ್ಮವ ಸುರಿಸುವನು. ಸೆರಾಫಿ ಮಧ್ಯದಲ್ಲಿ, ಕೆರೂಬಿ ಮಧ್ಯದಲ್ಲಿ ವಾಸಿಸುವಾತಗೆ, ಸ್ತುತಿ, ಘನ, ಮಹಿಮೆ, ಸ್ತುತಿ, ಘನ, ಮಹಿಮೆ. ಇಬ್ಬರು ಮೂವರು ಸೇರಿ ಬರುವ ಸ್ಥಳದಲ್ಲಿ ಆತ್ಮವ ಸುರಿಸುವನು. ಸ್ತೋತ್ರ ಮೇಘ ಸ್ತಂಭವೇ, ಸ್ತೋತ್ರ ಅಗ್ನಿ ಸ್ತಂಭವೇ, ಸ್ತೋತ್ರ ಮೇಘ ಸ್ತಂಭವೇ,
ಇಟ್ಟ ಧರ್ಮವೆಂಬ ಸೂರ್ಯ ನೀನಾದೆ ನೀನಾದೆ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡಿ ಬಂದೆ ನಿನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟ ಧರ್ಮವೆಂಬ ಸೂರ್ಯ ನೀನಾದೆ ನೀನಾದೆ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡಿ ಬಂದೆ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ನಿಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಮಧ್ಯ ಸ್ತಂಭವೇ ಸ್ತುತಿಕರ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಗೆ ಸ್ತುತಿಕರ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಗೆ 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 ಹಾಲೆಲೂಯ ಹಾಲೆಲೂಯ ಸ್ತೋತ್ರ ಸ್ವಾಮಿ ಅಪ್ಪ ನೀ ನಮ್ಮ ಹೃದಯದ ದೀಪವಾಗಿದ್ದಿ ಸ್ವಾಮಿ ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಸ್ವಾಮಿ ನಿನ್ನ ಮಕ್ಕಳನ್ನು ನಡೆಸುವ ದೇವರು ನೀನಾಗಿದ್ದಿ ಸ್ವಾಮಿ ಹೌದು ರಾಜ ಸ್ವಾಮಿ ನಮ್ಮನ್ನು ಕರೆದಾತನು ನೀ ನಂಬಿಗಸ್ತನು ಸ್ವಾಮಿ ಅನೇಕ ಬಾರಿ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗ್ತೇವೆ ರಾಜ ಆದರೆ ನಮ್ಮನ್ನು ಕರೆದಾತ ನೀ ನಂಬಿಗಸ್ತನು ನಮ್ಮನ್ನು ನಡೆಸಿಕೊಂಡು ಹೋಗುವ ಒಳ್ಳೆಯ ದೇವರು ನೀನಾಗಿದ್ದಿ ಪ್ರಿಯರೇ ಆತ ನಮ್ಮನ್ನು ಕೈ ಬಿಡುವುದಿಲ್ಲ ಕೈ ಬಿಡುವುದೇ ಇಲ್ಲ ಎಂಬುದಾಗಿ ಹೇಳಿದ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು ನಾವು ಆತ ನಂಬಿ ಮುಂದೆ ಹೋಗುವಾಗ ನಮ್ಮನ್ನು ಕೈ ಹಿಡಿದು ನಡೆಸುವ ಆತನಾಗಿದ್ದಾನೆ ಶುಕಲ ಮಂದರಿಯ ಓ ನಮ್ಮ ತಂದೆ ಆತನಾಗಿದ್ದಾನೆ ಓ ನಮ್ಮ ದೇವರು ಆತನಾಗಿದ್ದಾನೆ ಅಪ್ಪ ತಂದೆ ಎಂಬುದಾಗಿ ಕೂಗುವ ಆತ್ಮವು ನಮ್ಮ ಹೃದಯದಲ್ಲಿ ಇಡಿಸಿದ್ದಾನೆ ಗಲಾತ್ಯ 4:6 ವಾಕ್ಯದಲ್ಲಿ ನಾವು ನೋಡ್ತೇವೆ ಅಪ್ಪ ತಂದೆ ಎಂಬುದಾಗಿ ಕೂಗುವ ಆತ್ಮವು ನಮ್ಮಲ್ಲಿ ಇರಿಸಿದ್ದಾನೆ ಅದಕ್ಕಾಗಿ ನಾವು ಅಪ್ಪ ಡ್ಯಾಡಿ ಎಂಬುದಾಗಿ ಇವತ್ತು ಕೂಗೋಣವೇ ಅಪ್ಪ ನಮ್ಮ ತಂದೆ ನಿನಗೆ ಸ್ತೋತ್ರ ಹಾಲೆಲೂಯ ಯುಗ ಯುಗಾಂತರಗಳನ್ನು ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರು ಅಪ್ಪ ತಂದೆ ಎಂಬುದಾಗಿ ಕೂಗುವಂತೆ ಕನಿಕರದ ಹೃದಯವು ನಮಗೆ ಆತನೇ ಹಾಕಿದ್ದಾನೆ ಆತನ ಗುಣಾತಿಶಯಗಳನ್ನು ನಮ್ಮಲ್ಲಿವೆ ಓ ಡ್ಯಾಡಿ ಹಾಲೆಲೂಯ ಅಂದರಿಯ ಓರಿಯಾಂದೆ ಇಲ್ಲ ಮಂದೆ ಸಿಯಲ ಸಿಯಲ Hallelujah, hallelujah, hallelujah.
ಯುಗ ಯುಗಕ್ಕೂ ಆಳುವ ದೇವರು ನೀನೊಬ್ಬನೇ. ಅಪ್ಪ, ಭೂಮಿ ಆಕಾಶಗಳ ಒಡೆಯನೇ, ಸೃಷ್ಟಿಕರ್ತನೇ, ನಮ್ಮನ್ನು ಕರೆದಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ಆದಿಯಲ್ಲಿ ಅಂತ್ಯವನ್ನು ತಿಳಿಸಿದ ದೇವರು ನೀನೊಬ್ಬನೇ ಆಗಿದೆ ಸ್ವಾಮಿ. ಭೂಮಿ, ಆಕಾಶ, ಸೂರ್ಯ, ನಕ್ಷತ್ರ, ಜಲಚರ, ಭೂಚರ ಪ್ರತಿಯೊಂದು ಉಂಟು ಮಾಡಿದವನು ನೀನೇ ಒಬ್ಬನೇ ಸ್ವಾಮಿ. ಹೌದು ರಾಜ ಕರ್ತನೆ, ನೀನು ಕರ್ತನೆ ಎಲ್ಲವನ್ನು ಉಂಟು ಮಾಡಿ ಕರ್ತನಿನ ಸ್ವರೂಪದಲ್ಲಿ ನಿನ್ನ ಮಕ್ಕಳನ್ನು ಉಂಟು ಮಾಡಿದಿ. ಅದಕ್ಕಾಗಿ ಸ್ತೋತ್ರ. ರೂಪಿಸಿದಿ ರಾಜ, ನಿನ್ನ ಕೈಯಿಂದ ರೂಪಿಸಿದಿ. ಅದಕ್ಕಾಗಿ ಆ ಆರಾಧನೆಯನ್ನು ನಮ್ಮಿಂದ ಬಯಸುವಾತನಾಗಿದ್ದಿ ಸ್ವಾಮಿ. ನಾವು ನಿನಗೇನು ಕೊಡಲು ಸಾಧ್ಯ ರಾಜ? ನಮ್ಮಿಂದ ಹೂ, ಹಣ್ಣು, ಕಾಯಿಗಳನ್ನು ಬೇಡುವ ದೇವರು ನೀನಲ್ಲ. ಜೀವವುಳ್ಳ ದೇವರೇ, ಜೀವ ಸ್ವರೂಪನೇ, ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ನಮ್ಮನ್ನು ಸ್ವಾಮಿ ಸತ್ಯದಿಂದ ಆರಾಧಿಸುವುದಕ್ಕಾಗಿ ಅಪ್ಪ ನೀನು ಬಯಸ್ತಾ ಇದ್ದೀ ರಾಜ. ನಿನ್ನ ಆರಾಧಿಸ್ತೇವೆ ರಾಜ, ಮನ ತುಂಬಿ ನಿನ್ನ ಆರಾಧಿಸ್ತೇವೆ ರಾಜ. ಪರಿಶುದ್ಧಾತ್ಮನೇ, ನನ್ನ ಪಾವನಾತ್ಮನೇ, ನಿನ್ನ ಸನ್ನಿಧಿಗೆ ಹಾಡಿ ಪ್ರಿಯರನ್ನೊಟ್ಟಿಗೆ ಸೇರಿ ದೀನ ಮನಸ್ಸ ಕರ್ತನೇ, ನಿನ್ನ ಸನ್ನಿಧಿಗೆ ಪರಿಶುದ್ಧಾತ್ಮನೇ, ನನ್ನ ಪಾವನಾತ್ಮನೇ, ಬೇಕೆನಗೆ ನಿನ್ನ ಸ್ಪರ್ಶವು ಕರ್ತನೇ, ಬೇಕೆನಗೆ ನಿನ್ನ ಸ್ಪರ್ಶವು ಕರ್ತನೇ, ಸಂತೈಸುವ ಒಳ್ಳೆ ದೇವರೇ, ನನ್ನ ನಡೆಸುವ ನನ್ನ ದೇವರೇ, ನಿನ್ನನ್ನೇ ನೋಡುವೆ, ನಿನ್ನನ್ನೇ ನೋಡುವೆ, ನಿನ್ನ ಸನ್ನಿಧಿಗೆ ಇವತ್ತನೇ ಈ ಸನ್ನಿವೇಶಗಳಲ್ಲಿ, ಇಂಥ ಒಂದು ಸಂದರ್ಭಗಳಲ್ಲಿ ಲೋಕದಲ್ಲಿ ನಡೆಯುವ ಸಂಗತಿಗಳನ್ನು ನಾವು ನೋಡಿ ಭಯಪಡಬೇಕಾಗಿಲ್ಲ. ಯಾರು ಪವಿತ್ರಾತ್ಮನನ್ನು ಹೊರೆ ಹೊಕ್ಕಿದ್ದಾರೋ ಆಗ ಅವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು. ನಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ವರ್ಣಕರ ವ್ಯಾಧಿಯಿಂದಲೂ ತಪ್ಪಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದರು. ಆತನ ಸತ್ಯತೆ ನಮಗೆ ಖೇಡ್ಯವು ರಾಣಿಯಾಗಿದೆ. ಆತನು ತನ್ನ ಪಕ್ಕಗಳಿಂದ ನಮ್ಮನ್ನು ಒದಗಿಸುವ,
ಬಲಪಡಿಸ್ತಾನೆ. ಆಶ್ರಯಗಿರಿಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಲು ಶಕ್ತನಾದ ದೇವರು ನಮ್ಮೊಟ್ಟಿಗಿದ್ದಾನೆ. ಶೀಲ ರೀಗಲ ಶೀಗರ. ಒಂದು ವಿಷಯ ನಾವು ಮಾಡಬೇಕಾಗಿದೆ ಏನಂದ್ರೆ ಆತನ ಸನ್ನಿಧಿಗೆ ಓಡಿ ಬರಬೇಕಾಗಿದೆ. ಆ ಒಂದು ಗುಪ್ತ ಸ್ಥಳದಲ್ಲಿ ನಾವು ಅಡಗಿಕೊಂಡು ಆತನ ಸನ್ನಿಧಾನದಲ್ಲಿ ನಾವು ಮೊಣಕಾಲೂರಿ ಬೇಡುವಾಗ, ಆತನ ಮುಖವನ್ನು ದರ್ಶಿಸುವಾಗ ಆತನೇ ನಮಗೆ ಸಮಾಧಾನ, ಶಾಂತಿಯನ್ನು ಕೊಡಲು ಶಕ್ತನಾಗಿದ್ದಾನೆ. ಜೀವನದಿ ನನ್ನಲುಕ್ಕುವ ವರತಿ ನೀನಾದೆ. ಜೀವನದಿ ನನ್ನಲುಕ್ಕುವ ವರತಿ ನೀನಾದೆ. ಜೀವನದಿ 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 ನನ್ನಲುಕ್ಕುವ ವರತಿ ನೀನಾದೆ. ನಿನ್ನ ದರ್ಶನ ಬಯಸಿ ಬಂದೆನ, ನನ್ನ ದಾಹ ತೀರಿಸು. ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವೆ. ನಿನ್ನ ದರ್ಶನ ಬಯಸಿ ಬಂದೆನ, ನನ್ನ ದಾಹ ತೀರಿಸು. ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವೆ. ಜೀವನದಿ 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 ನನ್ನಲುಕ್ಕುವ ವರತಿ ನೀನಾದೆ. ಜೀವನದಿ ನನ್ನಲುಕ್ಕುವ ವರತಿ ನೀನಾದೆ. ನೀವಿದ್ದ ಸ್ಥಳದಲ್ಲೇ ದೇವರ ಆತ್ಮವನ್ನು ಚಲಿಸ್ತಾ ಇದ್ದಾನೆ. ನೀವಿರುವ ಸ್ಥಳದಲ್ಲಿ ದೇವರ ಆತ್ಮನ ನಿಮ್ಮಲ್ಲಿ ಮುಟ್ಟುತ್ತಾ ಇದ್ದಾನೆ. ಪ್ರಿಯರೇ, ಜೀವ ನದಿ ಆತನಾಗಿದ್ದಾನೆ. ನಿಮ್ಮಲ್ಲಿ ಉಕ್ಕುವ ವರತೆ ಆತನಾಗಿದ್ದಾನೆ. ಶಯಲವೋ ಶಯಲೋ ಶಯಲೋ ಯಲವೋ ಶಯಲೋ ಶಯಲೋ ನಿಯಾಹಿಯಾಲೆ ಶಯಲೋ ಯಲವ ಶಯಲೋ ಯಲೈ ಓ ಯಲೋ ಯಲಹು ಯಮಹ. ನೀನೇ ನೀನೇ ಜೀವನದಿ ನಮ್ಮಲ್ಲಿ ಉಕ್ಕುವ ವರತೆ ನೀನಾಗಿದ್ದೀಯೋ. ಶಿರಬಲ ದಿರಬೋಲಿ ಹಲವ. ನಿನ್ನ ಕಾಲುವೆಯಲ್ಲಿ ನೀರ ಕೊರತೆ ಇಲ್ಲ. ಉಜ್ಜೀವನ ಮಾಡುವ ಆತ್ಮನಿ ಬೇಡಿಕೊಳ್ಳುವೆ. ಸುರಿಯ ಮಾಡು ನೀ ಆತ್ಮನ ವರಗಳ. ನಿನ್ನ ಕಾಲುವೆಯಲ್ಲಿ ನೀರ ಕೊರತೆ ಇಲ್ಲ. ಉಜ್ಜೀವನ ಮಾಡು ಆತ್ಮನಿ ಬೇಡಿಕೊಳ್ಳುವೆ. ಸುರಿಯ ಮಾಡು ನೀ ಆತ್ಮನ ವರಗಳ. ಜೀವನದಿ ನನ್ನಲುಕ್ಕುವ ವರತಿ ನೀನಾದೆ. ನಿಮ್ಮ ಪಾಪದ ಬಂಧನಗಳನ್ನು ಮುರಿಯಲು ಆತನು ಶಕ್ತನಾಗಿದ್ದಾನೆ. ಆತನು ಮುರಿಯುವುದಕ್ಕಾಗಿ ಇಳಿದು ಬಂದ ಆತನಾಗಿದ್ದಾನೆ. ನಮ್ಮ ಶಾಪಗಳನ್ನು, ಬಂಧನಗಳನ್ನು, ಕಟ್ಟುಗಳನ್ನು, ನಮ್ಮ ಸಂಕೋಲೆಗಳನ್ನು ಮುರಿದು ಹಾಕುವುದಕ್ಕೆ ಯೇಸು ಒಬ್ಬನೇ
ಯುದ್ಧದಲ್ಲಿ ಶಕ್ತನಾಗಿದ್ದಾನೆ. ಶಕಲ ಬಲವರಿ ಪಾಪದ ಬಂಧನ ಮುರಿಯಲೆಂದು ನೀ ಇಳಿದು ಬಂದಾತ್ಮನಿ, ಶಕ್ತಿ ನೀಡು ದಯ ಪರನೆ ತಂದೆ, ಬಲವ ನೀಡೆ ನಗೆ. ಪಾಪದ ಬಂಧನ ಮುರಿಯಲೆಂದು ನೀ ಇಳಿದು ಬಂದಾತ್ಮನಿ, ಶಕ್ತಿ ನೀಡು ದಯ ಪರನೆ ತಂದೆ, ಬಲವ ನೀಡೆ ನಗೆ. ಜೀವನದಿ 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 ನನ್ನ ನುಗ್ಗುವ ಹೊರತಿ ನೀನಾದೆ. ಓಯೇ ಶಯಲೋ ಶಯ ಶಯಲೋ ಕಷ್ಟ ದುಃಖ
For your name is holy,
Lord, for your name is holy, 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 Lord. Let the weight of your glory for your name is holy, holy, holy Lord. Shake the ನಿನ್ನ ನಾಮ ಪರಿಶುದ್ಧ, ಪರಿಶುದ್ಧ ಕರ್ತನೇ. ನಿನ್ನ ನಾಮ ಪರಿಶುದ್ಧ. ನಿನ್ನ ನಾಮ ಪರಿಶುದ್ಧ ಸ್ವಾಮಿ. ನೀನೊಬ್ಬನೇ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನೀತಿಯ ರಾಜನು, ಅರಸರ ಅರಸನು, ಒಡೆಯರ ಒಡೆಯನು, ಪರಿಶುದ್ಧನು, ಮಹೋನ್ನತನು ಸ್ವಾಮಿ. ಶಕೀನಮ, ಶೇಖರಮ. ಎಲ್ಲ ಸ್ತುತಿ, ಪದಮಾನ, ಮಹಿಮೆ, ಗೌರವಗಳನ್ನು ನೀನೊಬ್ಬನಿಗೆ ಸಲ್ಲಿಸ್ತೇವೆ ರಾಜ. ನೀನೊಬ್ಬನಿಗೆ ಸ್ವಾಮಿ ನಾವು ತಗ್ಗಿಸಲ್ಪಡಬೇಕು, ನೀನು ಹೆಚ್ಚಿಸಲ್ಪಡಬೇಕು. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ರಾಜ. ಕ್ರೂಜಿ ನೀನು ಮುಂದಿರಬೇಕು ರಾಜ, ನಾವು ಹಿಂದುಗಡೆ ನಿಲ್ಲುತ್ತೇವೆ ರಾಜ. ಸ್ವಾಮಿ ನೀನೊಬ್ಬನೇ ಕರ್ತ, ನೀನೊಬ್ಬನೇ ಯೇಸುವೆ. ಯೇಸುವೆ ನಿನ್ನ ನಾಮ ಒಂದೇ ಉನ್ನತವಾದ ನಾಮ, ನಿನ್ನ ನಾಮ ಒಂದೇ ಬಲವಾದ ಬುರುಜು ಸ್ವಾಮಿ. ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರನಾಗಿರುವನು ಸ್ವಾಮಿ. Your name, O Lord Jesus. ಪರಲೋಕದಿಂದ ಇಳಿದು ಬಂದ ಒಂದೇ ನಾಮ, ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ, ಯೇಸು ನಾಮ, ಯೇಸು ನಾಮ, ಯೇಸು ನಾಮ ಒಂದೇ ಮಹಿಮೆ ಒಂದೇ. ಹಲ್ಲೆಲೂಯಾ. ಪ್ರಾರ್ಥಿಸಿ ಬೇಡುವುದು ನಮ್ಮ ತಂದೆ. ಆಮೆನ್. ಶಕೀರ ಬಲವಾದ Hallelujah, ಸ್ತೋತ್ರ ಸ್ವಾಮಿ, ಸ್ತೋತ್ರ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ನಾವು ನೋಡೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಹಲ್ಲೆಲೂಯಾ. ಪ್ರಿಯರೇ, ನಾವಿಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ದೇವರು ನಮ್ಮನ್ನು ಒಂದು ಓಟಕ್ಕಾಗಿ, ಆತ್ಮೀಯ ಓಟಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ಪ್ರಿಯರೇ, ನಾವು ನೋಡ್ತೇವೆ ಈ ಲೋಕದಲ್ಲಿ ಪಂದ್ಯಗಳನ್ನು ನೋಡ್ತೇವೆ, ಅವರು ಓಡುವುದಕ್ಕಾಗಿ, ಜಯ ಗಳಿಸುವುದಕ್ಕಾಗಿ ಓಡ್ತಾ ಇದ್ದಾರೆ. ಅದೇ ರೀತಿ ಆತ್ಮೀಯ ವಿಷಯದಲ್ಲಿ ನಾವು ಓಡುವವರಾಗಿರಬೇಕು, ಆ ಗುರಿ ತಲುಪುವವರಾಗಿರಬೇಕು. ಪ್ರಿಯರೇ, ಆ ಗುರಿ ತಲುಪುವ ತನಕ ಅನೇಕ ಹರ್ಡಲ್ಸ್ಗಳು, ಅಂದರೆ ಅಡಚಣೆಗಳು, ಕಷ್ಟಗಳು, ವೇದನೆಗಳು ಬರಲಿಕ್ಕೆ ಸಾಧ್ಯ. ಪ್ರಿಯರೇ, ಈಗ ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ, ಈ ಒಂದು ಕೊರೋನಾ ವೈರಸ್ ಮತ್ತೆ ರೋಗಗಳು, ಅನೇಕ ವಿಧವಾದ ಕಷ್ಟಗಳಲ್ಲಿ ಜನರು ಹಾದು ಹೋಗ್ತಾ ಇದ್ದಾರೆ. ಪ್ರಿಯರೇ,
ಆದರೆ ಅನೇಕರು ಇನ್ನೊಂದು ವಿಧದಲ್ಲಿ ಹಣದ ವಿಷಯದಲ್ಲಿ ಒಂದು ಮುಗ್ಗಟ್ಟನ್ನು, ಹಣದ ವಿಷಯದಲ್ಲಿ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಪ್ರಿಯರೇ. ಈ ಸಮಯದಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ದೇವರ ಮಕ್ಕಳಾದ ನಾವು ನಂಬಿಕೆಯಲ್ಲಿ ಸ್ಥಿರ ಚಿತ್ತದಿಂದ ಓಡೋಣ. ಎಂಥ ಕಷ್ಟಗಳು, ಎಂಥ ಕೊರತೆಗಳು, ಎಂಥ ದುಃಖಗಳು, ವೇದನೆಗಳು ಬಂದರೆ ನಾವು ಸೋತು ಹೋಗೋದು ಬೇಡ. ಯಾಕಂದ್ರೆ ನಮ್ಮ ದೇವರು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ ಪ್ರಿಯರೇ. ನಮ್ಮ ದೇವರು ನೋಡುವ ದೇವರು ಮಾತ್ರವಲ್ಲ, ನಮ್ಮನ್ನು ಬಿಡಿಸಲು ಕಾಪಾಡಲು ಶಕ್ತನಾದ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮ ದೇವರು ಅತಿ ಒಂದು ಕನಿಕರವುಳ್ಳ, ಕೃಪೆಯುಳ್ಳ, ಮನಮರುಗುವ ದೇವರು ನಮ್ಮ ದೇವರಾಗಿದ್ದಾನೆ. ಆದ್ದರಿಂದ ನಾವು ಅಕ್ಕಪಕ್ಕ ನೋಡುವುದು ಬೇಡ. ನಮ್ಮ ಓಟವನ್ನು ನಾವು ಸ್ಥಿರ ಚಿತ್ತದಿಂದ ಓಡೋಣ. ಅಲ್ಲಿ ನೋಡ್ತೇವೆ ಪ್ರಿಯರೇ, ನಾವು ವಾಕ್ಯದಲ್ಲಿ ನೋಡುತ್ತೇವೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸು ಮೇಲೆ ನಮ್ಮ ದೃಷ್ಟಿ ಇಡಬೇಕಾಗಿದೆ. ನಂಬಿಕೆಯನ್ನು ಹುಟ್ಟಿಸುವವನು ಮತ್ತು ಪೂರೈಸುವವನು ಆತನೇ ಆಗಿದ್ದಾನೆ. ಆತನ ಮೇಲೆ ನಮ್ಮ ದೃಷ್ಟಿಯನ್ನು ಇಡೋಣ ಪ್ರಿಯರೇ. ನಾವು ನಮ್ಮ ಒಂದು ಬಲದ ಮೇಲೆ, ನಮ್ಮ ಒಂದು ವಿದ್ಯಾಭ್ಯಾಸದ ಮೇಲೆ ಆಗಲಿ, ನಮ್ಮ ಆಸ್ತಿಪಾಸ್ತಿಗಳ ಮೇಲಾಗಲಿ, ನಮ್ಮ ದೊಡ್ಡಸ್ತಿಕೆ ಮೇಲಾಗಲಿ ನಾವು ಭರವಸೆ ಬಿಟ್ಟರೆ ಖಂಡಿತವಾಗಿ ನಾವು ಬಿದ್ದು ಹೋಗ್ತೇವೆ ಪ್ರಿಯರೇ. ಆದರೆ ನಮ್ಮನ್ನು ಸಂತೈಸಲು, ನಮ್ಮನ್ನು ಬಲಪಡಿಸಲು ಶಕ್ತನಾದ ದೇವರು, ನಮ್ಮ ದೇವರು, ಆತನ ನಮ್ಮನ್ನು ನಡೆಸಿಕೊಂಡು ಹೋಗಲು ಶಕ್ತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಈ ಸಮಯದಲ್ಲಿ ಈ ಲೋಕದಲ್ಲಿ ನಡೆಯುವ ಸಂಕಟಗಳನ್ನು ನೋಡಿ ನಾವು ಬಿದ್ದು ಹೋಗುವುದು ಬೇಡ ಪ್ರಿಯರೇ. ಆ ದಿನ ದೇವರು ಪೇತ್ರನನ್ನು ಕರೆದ, ಸ್ವಾಮಿ ನಾನು ನೀರಿನ ಮೇಲೆ ನಡೆಯಲು ಸಾಧ್ಯವೋ, ನಾನು ಬರಲಾ ಎಂಬುದಾಗಿ ಆತನು ಕೇಳುವಾಗ, ಬಾ ಎಂಬುದಾಗಿ ಹೇಳುವಾಗ ಆತನು ನೀರಿನ ಮೇಲೆ ಸ್ವಲ್ಪ ಹೊತ್ತು ನಡೆದ. ಆಮೇಲೆ ಆ ಅಲೆಗಳನ್ನು ನೋಡುವಾಗ ಬಿದ್ದು ಹೋದನು ಪ್ರಿಯರೇ. ಆ ರೀತಿಯಾಗಿ ನೋಡುವ ಈ ಲೋಕದಲ್ಲಿ ನಡೆಯುವ ವಿಷಯಗಳನ್ನು ನಾವು ಭಯಪಡಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ದೇವರು ಉನ್ನತನಾದ ದೇವರಾಗಿದ್ದಾನೆ. ನೀನು ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಆದರೆ ನನ್ನನ್ನು ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ಪ್ರಿಯರು ನಾವು ನೋಡ್ತೇವೆ. ಓಟಕ್ಕೆ ಪ್ರಾರಂಭಿಸಿದ ಜನರು ಶುರುವಾತಿನಲ್ಲಿ, ಪ್ರಾರಂಭದಲ್ಲಿ ಬಲವಾಗಿ ಓಡ್ತಾರೆ ಪ್ರಿಯರೇ. ಆದರೆ ಆ ಕಷ್ಟಗಳು, ಅಲೆಗಳು, ತೆರೆಗಳು ಬಡಿಯುವಾಗ ಬಿದ್ದು ಹೋಗೋದು ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ನಾವು ಬಿದ್ದು ಹೋಗೋದಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ. ಕೊನೆಯವರೆಗೆ ಆ ಓಟವನ್ನು ಪೂರ್ಣಗೊಳಿಸಿ ನಾವು ಮುಂದೆ ನಡೆಯಬೇಕಾಗಿದೆ. ನಾ ಇನ್ನೊಂದು ವಾಕ್ಯವನ್ನು ನಿಮಗೆ ಹೇಳ್ತೇನೆ ಪ್ರಿಯರೇ, ನಾವು ನೋಡಿಕೊಳ್ಳೋಣ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ನಾವಾದರೂ ಹಗಲಿನವರಾಗಿ ಇರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ಹಲ್ಲೆಲೂಯಾ. ನಮಗೆ ಸಿಕ್ಕ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳೋಣ ಪ್ರಿಯರೇ. ಆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡವರಾದ ನಾವು ವಿಶ್ವಾಸ ಮತ್ತು ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆ, ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರ್ಬೇಕು. ಹಲ್ಲೆಲೂಯಾ. ಸ್ವಸ್ಥ ಚಿತ್ತರಾಗಿ ಅಂದರೆ ಪ್ರಿಯರೇ, ಆಚೆ ಈಚೆ ನೋಡಿ ನಾವು ಗಲಿಬಿಲಿಗೊಳ್ಳೋದಲ್ಲ, ಸ್ವಸ್ಥ ಚಿತ್ತರಾಗಿ ಮುಂದೆ ಹೋಗೋಣ. ನಮ್ಮ ಗುರಿ, ನಮ್ಮ ಓಟ ತಲುಪುವ ತನಕ ನಾವು ಮುಂದೆ ಸಾಗ್ತಾ ಇರೋಣ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯಾಕಂದ್ರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಹಲ್ಲೆಲೂಯಾ. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ. ಹಲ್ಲೆಲೂಯಾ. ಲೋಕದಲ್ಲಿ ನಡೆಯುವ ಸಂಗತಿಗಳು ನೋಡ್ತಾ ಇದೆ. ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಆದರೆ ನಮಗಾದರೂ ದೇವರು ಈ ರಕ್ಷಣೆಯನ್ನು, ಈ ಕೃಪೆಯನ್ನು ಕೊಟ್ಟು ಆತನನ್ನು ಆರಾಧಿಸುವುದಕ್ಕಾಗಿ ಈ ಸಮಯವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಣ್ಣು ತೆರಿಬೇಕಾದ್ರೆ ಆತನ ಕೃಪೆ. ಯಾಕಂದ್ರೆ ಪ್ರಲಾಪ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, 3ನೇ ಅಧ್ಯಾಯದಲ್ಲಿ ನಾವು ಉಳಿದಿರುವುದು ಅದು ದೇವರ ಕೃಪೆ ಆಗಿದೆ ಪ್ರಿಯರೇ. ಆತನ ಕೃಪೆಯು ಪ್ರತಿ ದಿವಸ ಹೊಸದಾಗಿ ನಮಗೆ ಕೊಡ್ತಾ ಇದ್ದಾನೆ ದೇವರು. ಈ ದಿವಸದ ಕೃಪೆಯನ್ನು ಈ ದಿವಸ ನಮಗೆ ಕೊಡ್ತಾ ಇದ್ದಾನೆ ದೇವರು. ಅದು ಆತನ ಬಲವಾಗಿದೆ, ಆತನ ಪ್ರೀತಿ ನಮ್ಮ ಮೇಲೆ ಇದೆ ಪ್ರಿಯರೇ. ಅದಕ್ಕೋಸ್ಕರ ಆತನು ನಾವು ಈ ಸಮಯದಲ್ಲಿ ನಮ್ಮ ಅನೇಕರು ಜನರು ಕಳ್ಕೊಂಡಿದ್ದೇವೆ, ಅನೇಕ ಜನರು ಕಾಣೆಯಾಗಿದ್ದಾರೆ, ಅನೇಕ ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆದರೆ ನಿದ್ರೆಯಲ್ಲಿದ್ದರೂ ಕೂಡ ದೇವರ ವಾಕ್ಯ ಹೇಳಲ್ಪಡ್ತದೆ, ಆತನನ್ನು ನೀವು ನಿದ್ರೆಯಲ್ಲಿದ್ದರೂ ಸರಿಯೇ ತನ್ನ ಜೊತೆಯಲ್ಲೇ ಜೀವಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲೆದ್ದರೂ ಸರಿಯೇ
ತನ್ನ ಜೊತೆಯಲ್ಲೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು. ಆದ್ದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿರಿ. ಪ್ರಿಯರೇ, ಒಬ್ಬರು ಕಷ್ಟದಲ್ಲಿದ್ದಾರೆ, ಒಬ್ಬರು ಈಗ ರೋಗದಲ್ಲಿದ್ದಾರೆ, ಕೊರತೆಯಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ ಎಂಬುದಾಗಿ ನಾವು ನೋಡುವಾಗ ಬಿಟ್ಟು ಬಿಡುವುದಲ್ಲ, ಅವರನ್ನು ನೋಡಿ ಸಂತೈಸಿ ಅವರನ್ನು ಬಲಪಡಿಸುವ ಒಂದು 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 ದೈವಿಕ ಮಕ್ಕಳಾಗಿ, ಕನಿಕರ ತುಂಬಿದ ಮಕ್ಕಳಾಗಿ ನಾವು ಚಲಿಸೋಣ ಪ್ರಿಯರೇ. ಯಾಕಂದ್ರೆ ನಾವು ಒಬ್ಬರು ಸಂತೈಸುವ ಹಂಗಿನಲ್ಲಿದ್ದೇವೆ. ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನು ಒಬ್ಬರು ವೃದ್ಧಿಪಡಿಸ್ತಾ ಇದ್ದಾರೆ. ಅನೇಕರು ಸೋತು ಹೋಗ್ತಾ ಇದ್ದಾರೆ ಈ ಸಮಯದಲ್ಲಿ. ಈ ಕೊನೆ ದಿವಸಗಳಲ್ಲಿ ಅನೇಕರು ಸೋತು ಹೋಗ್ತಾ ಇದ್ದಾರೆ ಪ್ರಿಯರೇ. ಈ ದಿವಸಗಳು ನಿದ್ರೆ ಮಾಡಿದ ದಿವಸಗಳಲ್ಲ ಪ್ರಿಯರೇ. ಎಫೆಸ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಈ ದಿವಸಗಳು ಕಠಿಣ ದಿವಸಗಳೆಂಬುದಾಗಿ ತಿಳಿದುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ ಪ್ರಿಯರೇ. ಈ ದಿವಸಗಳು ಕಠಿಣವಾದ ದಿವಸಗಳು. ನಿದ್ರೆ ಮಾಡುವ ಸಮಯದಲ್ಲ. ನಾವು ಕಣ್ಣೀರಿಂದ ಓಡಾಡುತ್ತಾ ನಮ್ಮ ಹೊರೆಯವರಿಗಾಗಿ, ನಮ್ಮ ಪಟ್ಟಣಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ದೇಶಕ್ಕಾಗಿ, ಇಡೀ ಜಗತ್ತಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ದೇವರು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ಇನ್ನೊಂದು ವಾಕ್ಯ ವಚನ ನಾನು ಹೇಳ ಬಯಸ್ತೇನೆ. ಹಲ್ಲೆಲೂಯಾ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಿಂದ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಹಲ್ಲೆಲೂಯಾ. ಯಾರಾದ್ರೂ ಕಷ್ಟವನ್ನು ಬೇಕು ಅಂತಾರ ಪ್ರಿಯರೇ? ಕಷ್ಟ ಯಾರಿಗೂ ಬೇಡ. ಆದ್ರೂ ದೇವರ ವಾಕ್ಯ ಹೇಳ್ತಾ ಇದೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಹಲ್ಲೆಲೂಯಾ. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹಲ್ಲೆಲೂಯಾ. ಕಷ್ಟವನ್ನು ಹೊಂದಿದ ಮೇಲೆ ನಾವು ಈ ಲೋಕದಲ್ಲಿ ಈಗ ಪಡುತ್ತಿರುವ ಕಷ್ಟ ಅದು ಸ್ವಲ್ಪ ಪ್ರಿಯರೇ. ಆದರೆ ದೇವರು ನಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡಲಿಕ್ಕಿದ್ದಾನೆ. ದೇವರ ವಾಕ್ಯ ಯಾಕೋಬ 1ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುತ್ತೇವೆ. ಇನ್ನೊಂದು ಆವರ್ತಿ ನಾನು ನಿಮಗೋಸ್ಕರ ಓದ್ತೇನೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿ ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ನಾವು ಕಷ್ಟವನ್ನು ಅನುಭವಿಸಬೇಕಾಗಿದೆ. ಎಲ್ಲ ಸಮಯದಲ್ಲಿ ನಮಗೆ ಸುಖಾನೇ ಬೇಕು, ಸುಖಾನೇ ಇರ್ತದೆ ಅಂತ ನಾವು ಅನ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಈ ಕಷ್ಟವನ್ನು, ಈ ಲೋಕದಲ್ಲಿ ಕಷ್ಟ ಉಂಟು, ಸಂಕಟಗಳುಂಟು. ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ, ನೀವು ಜಯಿಸ್ತೀರಿ ಎಂಬುದಾಗಿ ನಮ್ಮ ಸ್ವಾಮಿ ನಮಗೆ ಹೇಳಿ ಹೋಗಿದ್ದಾನೆ ಪ್ರಿಯರೇ. ನಾವು ಕಷ್ಟವನ್ನು ಜಯಿಸಿ ಮುಂದೆ ಹೋಗ್ಬೇಕಾಗಿದೆ. ಆ ಓಟವನ್ನು ನಾವು ತಲುಪಬೇಕಾಗಿದೆ. ಯಾಕಂದ್ರೆ ಪೌಲನು ಕೂಡ ಅದನ್ನೇ ಹೇಳ್ತಾನೆ ತೀತನಿಗೆ ಹೇಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ನಾವು ನೋಡ್ತೇವೆ ಪ್ರಿಯರೇ, ಕಷ್ಟವನ್ನು ಸಹಿಸಿಕೋ, ಕೊನೆಯವರೆಗೆ ನನ್ನ ಓಟವನ್ನು ಓಡಿ ನಾನು ತೀರಿಸಿದ್ದೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. ನೀನು ಕೂಡ ಅದೇ ರೀತಿ ಸಭೆಗಳನ್ನು ಎಚ್ಚರಿಸು ಎಂಬುದಾಗಿ ಪೌಲನು ತಿಮೋತಿಯನಿಗೆ ಹೇಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ನಮಗೆ ಈ ಒಂದು ಕ್ರಿಸ್ತಿಯ ಜೀವಿತ ಅದು ಆಟದ ಮೈದಾನವಲ್ಲ, ಅದು ಆತ್ಮೀಕ ಯುದ್ಧದ ರಣರಂಗವಾಗಿದೆ ಪ್ರಿಯರೇ. ಪ್ರತಿ ದಿವಸ ನಮಗೆ ಯುದ್ಧ ಇರುವಂತದ್ದಾಗಿದೆ. ಅದಕ್ಕಾಗಿ ನಾವು ಆರಾಮಾಗಿ ಕಂಫರ್ಟ್ ಆಗಿ ಇರುವಂತ ಕ್ರೈಸ್ತರಾಗಿರದೆ ಪ್ರಾರ್ಥನಾ ವೀರರಾಗಿ, ಕೊನೆ ದಿವಸಗಳ ಒಂದು ಪ್ರಾರ್ಥನಾ ವೀರರಾಗಿ, ಕೊನೆ ದಿವಸದ ಪ್ರವಾದಿಗಳಾಗಿ ನಾವು ಎದ್ದೇಳೋಣ. ಅನೇಕ ಯೌವನಸ್ಥರಿಗೋಸ್ಕರ, ಅನೇಕ ಕುಟುಂಬಗಳಿಗೋಸ್ಕರ, ನಾಶವಾದ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿ ಅವರನ್ನು ಬಲಪಡಿಸಿ ನಡೆಸುವ ಜವಾಬ್ದಾರಿ ನಮಗಿದೆ ಪ್ರಿಯರೇ. ಆತ್ಮನು ನಮ್ಮನ್ನು ಕೇಳುವಾತನಾಗಿದ್ದರೆ, ಇಲ್ಲ ನನಗಿದು ಗೊತ್ತೇ ಇಲ್ಲ ಎಂಬುದಾಗಿ ನಾವು ಹೇಳಿಕೊಳ್ಳುವುದಾದರೆ, ಹೃದಯ ಶೋಧಕವು ನಮ್ಮನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ದೇವರ ಮುಂದೆ ಒಂದು ದಿವಸ ನಾವು ಲೆಕ್ಕ ಕೊಡಬೇಕಾಗಿದೆ. ನೀ ನನಗೋಸ್ಕರ ಏನು ಮಾಡಿದೆ ಎಂಬುದಾಗಿ ಪ್ರಿಯರೇ. ಹೃದಯ ಶೋಧಕನು ನಮ್ಮನ್ನು ವಿಚಾರಿಸುವ ಆತನಾಗಿದ್ದಾನೆ, ನಮ್ಮನ್ನು ಕೇಳುವ ಆತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಒಬ್ಬರನ್ನೊಬ್ಬರು ಬಲಪಡಿಸುವ, ಎಚ್ಚರಿಸುವ ದಿವಸಗಳಾಗಿ ಈಗಾಗಿವೆ, ಇವು ಆಗಿವೆ ಪ್ರಿಯರೇ. ಅದಕ್ಕಾಗಿ ಕಷ್ಟಗಳು ಬಂದರೂ ಕೂಡ, ಸಂಕಟಗಳು ಬಂದರೂ ಕೂಡ ನಾವು ಎದುರಿಸಿ ನಿಲ್ಲುವಂತೆ, ಶಕ್ತರಾಗುವಂತೆ ದೇವರು ನಮಗೆ ಸರ್ವಾಯುಧಗಳನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ನೋಡ್ತೇವೆ, ಎಫೆಸ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರನ್ನು, ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಹೊಂದಿಕೊಂಡು ಬಲಗೊಳ್ಳಿರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಹೊಂದಿಕೊಂಡು ನಾವು ಬಲ ಹೊಂದಿ ಮುಂದೆ ಹೋಗೋಣ ಪ್ರಿಯರೇ. ಯಾಕಂದ್ರೆ ಆ ಗುರಿ ನಮಗೆ ತಲುಪಬೇಕಾಗಿದೆ ಪ್ರಿಯರೇ. ಆ ಓಟವನ್ನು ಓಡಿ ಮುಗಿಸಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಯಾರು ಕೂಡ ಓಟದಲ್ಲಿ ಹಿಂಜಾರಿ ಬೀಳದಂತೆ ನಾವು ಒಬ್ಬರನ್ನೊಬ್ಬರು ಬಲಪಡಿಸೋಣ, ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಯಾಕಂದ್ರೆ ಈ ಕೊನೆ ದಿವಸಗಳಲ್ಲಿ ದೇವರು ನಮ್ಮಿಂದ ಬಯಸುವುದು ಅದೇ ಆಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ಹೇಳ್ತೇವೆ, ಅನೇಕ ಸೇವಕರಿದ್ದಾರೆ, ಅನೇಕ ನಾಯಕರಿದ್ದಾರೆ, ಅನೇಕ ಕುಟುಂಬಗಳು ನಾಶವಾಗ್ತಾ ಇದೆ ಪ್ರಿಯರೇ. ಅವ್ರಿಗಾಗಿ ಪ್ರಾರ್ಥಿಸಿ ಕಣ್ಣೀರನ್ನು ಸುರಿಸುವ ಆ ಒಂದು ಬಲ ನಮಗೆ ಕೊಡ್ಲಿ. ಅದಕ್ಕಾಗಿ ದೇವರು ಹೇಳಿದ್ದಾನೆ,
ಕೊನೆಯ ದಿವಸಗಳಲ್ಲಿ ಅಪ್ಪ ದೇವರು ನಮ್ಮ ಕೊನೆಯ ದಿವಸಗಳಲ್ಲಿ ಹೇಳಿದ್ದಾನೆ, ಹಂಬಲಿಸಿ ಬೇಡುವ ಭಾವವನ್ನು ನಾನು ಕೊಡ್ತೇನೆ ಎಂಬುದಾಗಿ. ನಾವು ಹಂಬಲಿಸಿ ಬೇಡುವ ಭಾವವನ್ನು ಆತನಿಂದ ಪಡೆದುಕೊಂಡು, ದೇವರೇ ನನಗೆ ಪ್ರಾರ್ಥನಾ ಅಭಿಷೇಕವನ್ನು ಕೊಡು, ಪ್ರಾರ್ಥನೆ ಬಲವನ್ನು ಕೊಡು, ನನ್ನ ಬಾಯಿಗಳಲ್ಲಿ ಮಾತು ಹಾಕು, ನನ್ನ ಕಣ್ಣೀರನ್ನು ತುಂಬಿಸು ಎಂಬುದಾಗಿ ನಾವು ಬೇಡಿಕೊಳ್ಳುವಾಗ ದೇವರು ಪ್ರಾರ್ಥನಾ ಅಭಿಷೇಕವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಆ ಓಟಕ್ಕಾಗಿ ಸಿದ್ಧಪಡಿಸಿ ಮುಂದೆ ನಡೆಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಂಬುತ್ತೇನೆ ಪ್ರಿಯರೇ, ಈ ವಾಕ್ಯದ ಮೂಲಕ, ಈ ಒಂದು ಸಂದೇಶದ ಮೂಲಕ, ಆರಾಧನೆಯ ಮೂಲಕ ನೀವು ಆ ಆಶೀರ್ವಾದವನ್ನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾನು ಕ್ರೂಸ್ ಪ್ರೊಡಕ್ಷನ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಳಾಗಿದ್ದೇನೆ. ಆ ಒಂದು ಮಿನಿಸ್ಟ್ರಿ ದೇವರ ಆಶೀರ್ವದಿಸಲಿ, ಬಲಪಡಿಸಲಿ. ಅನೇಕ ವಿಧವಾದ ಈ ರೀತಿಯಾದ ಒಂದು ಮೆಸೇಜ್ಗಳು, ಆರಾಧನೆಗಳು ಜನರು ನೋಡಿ ಆ ಒಂದು ಬಲವನ್ನು, ಒಂದು ಸಂತೋಷವನ್ನು ಹೊಂದಿಕೊಳ್ಳುವಂತ ಸಹಾಯ ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್.